ಹಾಯ್ ಎಲ್ಲರಿಗೂ ಕೂಡ ಬೆಳಿಗ್ಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಅಲ್ಲ, ಗಂಟೆ 11:30 ಆಯಿತು. ಸಾರಿ ಉಟ್ಟು ಎಲ್ಲಿಗೆ ಅಂತ ಹೇಳಿದರೆ, ಸಾರಿ ಉಟ್ಟು ಎಲ್ಲಿಗಿಲ್ಲ, ಒಂದು ರೀಲ್ಸ್ ಮಾಡುವಂತಾಯಿತು. ಹಾಗೆ ರೀಲ್ಸ್ ಮಾಡಿದೆ. ರೀಲ್ಸ್ ಮಾಡುವ ಒಂದು ಉದ್ದೇಶ ಅಂತ ಹೇಳಿದರೆ, ಒಂದು ಆ್ಯಕ್ಟಿವ್ ಆಗಿರ್ಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಒಂಥರ ಮನೆಯಲ್ಲೇ ಕುತ್ಕೊಳ್ಳುವಾಗ ನಮಗೆ ಆಗ್ತದೆ, ಅಯ್ಯೋ ನಾವು ಮನೆಯಲ್ಲಿದ್ದೇವೆ ಅಂತ. ರೀಲ್ಸ್ ಎಲ್ಲ ಮಾಡುವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿರ್ಲಿಕ್ಕೆ ಆಗ್ತದೆ, ನಮ್ಮ ಮನಸ್ಸು ಕೂಡ ಆ್ಯಕ್ಟಿವ್ ಆಗಿರ್ತದೆ. ಹಾಗಾಗಿ ಒಮ್ಮೊಮ್ಮೆ ಎಡೆಗೆ ರೀಲ್ಸ್ ಮಾಡ್ತೇನೆ ನಾನು. ಇವತ್ತೊಂದು ಫಂಕ್ಷನ್ ಕೂಡ ಇತ್ತು. ಒಮ್ಮೆ ಹೋಗಬೇಕಾ ಬೇಡ ಅಂತ ಎರಡು ಮನಸ್ಸಲ್ಲಿ, ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ಟೆ ಬೇಡ ಅಂತ. ನನಗೆ ಜಾಸ್ತಿಯಾಗಿ ಈ ಹೊರಗಡೆ ಎಲ್ಲ ಹೋಗೋದು, ಫಂಕ್ಷನಿಗೆಲ್ಲ ಹೋಗೋದು, ನನ್ನ ಗಂಡನ ಜೊತೆಗೆ ಹೋಗೋದು ಅಂತ ಹೇಳಿದರೆ ನನಗೆ ಇಷ್ಟ ಆಗ್ತದೆ. ಹೀಗೆ ಒಬ್ಬಳೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಅಂತ ಹೇಳುವಾಗ ಇನ್ನೊಂಥರ ಉದಾಸೀನ ಆಗೋದು. ಮತ್ತು ಕೆಲವೊಂದು ಕಡೆಗೆ ಹೋಗಲೇಬೇಕಲ್ಲ, ಹಾಗೆ ಹೋಗ್ತೇನೆ ನಾನು. ಇನ್ನೊಂದೇನು ಅಂತ ಹೇಳಿದರೆ, ಇಲ್ಲದಿದ್ದರೆ ಯಜಮಾನರು ಇಲ್ಲದಿದ್ದರೆ ಸಿಸ್ಟರ್ಸ್ ಯಾರಾದರೂ ಬೇಕು ನನ್ನ ಜೊತೆಗೆ. ಅಕ್ಕ ಅಲ್ಲದಿದ್ದರೆ ತಂಗಿ ಇದ್ದರೆ ಖುಷಿ ಆಗ್ತದೆ ಹೋಗಲಿಕ್ಕೆ. ಇವತ್ತು ಅಕ್ಕನನ್ನು ಕೇಳಿದೆ, ಅವಳಿಗೆ ಬೇರೆ ಕಡೆಗೆ ಹೋಗ್ಲಿಕ್ಕೆ ಅಂತ ಹೇಳಿದ್ದು. ಹಾಗೆ ಮತ್ತೆ ನಾನು ಬೇಡ ಬೇಡ ಅಂತ ಮನೆಯಲ್ಲಿ ಕೂತ್ಕೊಂಡೆ ನಾನು. ಹಾಗೆ ನಿನ್ನೆ ನನ್ನ ಯಜಮಾನರು ಹೇಳಿದರು, ನಿನ್ನೆ ಅವರೆಲ್ಲಿಗೋ ಹೋಗಿದ್ರು. ಅವಾಗ ಯಾರೋ ನೋಡಿ ಹೇಳಿದ್ರಂತೆ, ನಿಮ್ಮ ಹೆಂಡತಿಯ ವ್ಲಾಗ್ ನೋಡಲಿಕ್ಕೆ ತುಂಬ ಇಷ್ಟ ಆಗ್ತದೆ, ಅವರ ನನಗೆ ತುಂಬ ಇಷ್ಟ ಆಗ್ತದೆ ಅಂತ, ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಅಂತ. ಅದು ಕೇಳಿ ನನಗೆ ಅವರ ಬಾಯಿಂದ ಕೇಳಿ ಮತ್ತೆ ಸಹ ಖುಷಿಯಾಯಿತು. ನನ್ನ ಗಂಡ ಡೈರೆಕ್ಟಾಗಿ ಬಂದು ನನ್ನ ಹತ್ರ ಹೇಳಿದ್ರಲ್ಲ, ಅದು ತುಂಬ ಖುಷಿಯಾಯಿತು ನನಗೆ. ಅವರು ನನ್ನ ವ್ಲಾಗೆಲ್ಲ ಜಾಸ್ತಿಯಾಗಿ ನೋಡೋದಿಲ್ಲ, ಏನಾದರೂ ನೋಡುವಂಥದ್ದಿದ್ದರೆ ಮಾತ್ರ ಹಾಗೆ ನೋಡ್ತಾರೆ. ಹೀಗೆ ಡೈಲಿ ವ್ಲಾಗಿನ್ಸ್ ಏನವರು ನನ್ನ ವ್ಲಾಗ್ ಅವ್ರು ನೋಡೋದಿಲ್ಲ. ಬೇರೆಯವರು ಹೇಳಿ ಅವ್ರು ನನ್ನ ಹತ್ರ ಹೇಳುವಾಗ ಒಂದು ಖುಷಿ ಉಂಟಲ್ಲ, ಅದು ಒಂಥರ ಬೇರೆವೇ ಅದು. ನೀನನ್ನು ತುಂಬ ಹೊಗಳಿದ್ರು ಅಂತ ಹೇಳಿದರು. ನಿಜ ಹೇಳಿದರೆ ತುಂಬ ಖುಷಿಯಾಯಿತು. ಇವಾಗ ನಮ್ಮನ್ನು ನಾವೇ ಹೊಗಳುವುದಕ್ಕಿಂತ ಬೇರೆ ಒಂದು 2 ಜನ ಹೊರಗಿನವರು ಹೊಗಳೋದು ಅಂತ ಹೇಳಿದರೆ ಕೂಡ ಅದನ್ನು ಕೇಳಲಿಕ್ಕೆ ಒಂದು ತುಂಬ ಖುಷಿ ಅಲ್ವಾ. ಹಾಗೆ ಹಾಗೆ ತುಂಬ ಹೇಳಿದರೆ ತುಂಬ ಖುಷಿ ಆಯಿತು ನನಗೆ ಅದನ್ನು ಕೇಳಿ. ನೋಡುವ, ನೀವು ಹೇಳಬೇಕಲ್ವ ಹೇಗೆ ಅಂತಲ್ವಾ. ನಾನು ಹೇಳೋದಕ್ಕಿಂತ ನನ್ನ ವ್ಲಾಗ್ ಇವಾಗ ತುಂಬ ವರ್ಷದಿಂದ ನೋಡ್ತಾ ಇದ್ದು, 4 ವರ್ಷದಿಂದ ನನ್ನನ್ನು ಏನು ಕಂಟಿನ್ಯೂಸ್ ಆಗಿ ನೋಡುವವರು ಕೂಡ ಇದ್ದಾರೆ. ಹಾಗಾಗಿ ಸ್ವಭಾವದಲ್ಲಿ ವ್ಯತ್ಯಾಸ ನಿಮಗೆ ಕಾಣಿರ್ಲಿಕ್ಕಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಹೇಗಿತ್ತು ಆಗಿದ್ದೆ ನಾನು. ಇನ್ನೂ ಕೂಡ ಮಾತಿನಲ್ಲಿ ವ್ಯತ್ಯಾಸ ಆಗಿರ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಹೆದ್ರಿ ಮಾತಾಡ್ತಾ ಇದ್ದೆ, ಇವಾಗ ಹೆದರಿಕೆಲ್ಲ ಹೋಗಿದೆ. ಕ್ಯಾಮೆರಾ ಇವಾಗ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಹೆದ್ರಿ ಮಾತಾಡ್ತಾ ಇದ್ದೆ. ಹಾಗೆ ಅದು ಬಿಟ್ಟರೆ ಚೇಂಜಸ್ ಕಾಣಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ನನ್ನ ಲೈಫಲ್ಲಿ ಕೂಡ ನಾನು ಶಾರ್ಪಾಗಿ ಯಾರ ಹತ್ರ ಕೂಡ ಜಾಸ್ತಿಯಾಗಿ ಮಾತಾಡಿದ್ದು ನನಗೆ ಇಲ್ಲ. ನಾನು ಜಾಸ್ತಿಯಾಗಿ ಶಾರ್ಪಾಗಿ ಮಾತಾಡಿದ್ದು ಅಂತ ಹೇಳಿದರೆ ಒಂದು ವ್ಯಕ್ತಿಯ ಜೊತೆ ನಾನು ಮಾತಾಡಿದ್ದೇನೆ. ಮಾತಾಡಬೇಕಾದ ಸಂದರ್ಭ ಬಂದ ಟೈಮಲ್ಲಿ ಮಾತಾಡಿದ್ದೇನೆ ಬಿಟ್ಟು ಬೇರೆ ಯಾರ ಹತ್ರ ಕೂಡ ನಾನು ಶಾರ್ಪಾಗಿ ಮಾತಾಡಿದ್ದು ನನಗೆ ಗೊತ್ತಿಲ್ಲ. ನನಗೆ ಆ ಥರ ಮಾತಾಡಲಿಕ್ಕೆ ಕೂಡ ಆಗೋದಿಲ್ಲ. ಯಾರಾದರೂ ಇವಾಗ ನಮಗೆ ಟಾಂಗ್ ಕೊಟ್ಟು ಮಾತಾಡಿದರೆ ಕೂಡ ಏನು ಸೈಲೆಂಟಾಗಿ ಬಿಡ್ತೇನೆ ನಾನು. ಗೊತ್ತಿದ್ದರೆ ಕೂಡ ಗೊತ್ತಿಲ್ಲದ ಹಾಗೆ ಆ್ಯಕ್ಟ್ ಮಾಡ್ತೇನೆ ನಾನು. ಅವ್ರು ಹೇಳುವ ರೀತಿ ನಮಗೆ ಗೊತ್ತಿದ್ದರೆ ಕೂಡ ಇರಲಿ, ಹೇಗೆ ಬೇಕಾದರೂ ಮಾತಾಡಲಿ ಅಂತ, ಹಾಗೆ ಒಂದು ಸ್ವಭಾವ ನನ್ನದು. ಹಾಗೆ ಎಲ್ಲರೂ ಒಂದೇ ಲೆಕ್ಕ ಇರೋದಿಲ್ಲಲ್ವ. ಎಲ್ಲ ಕೆಲವರ ಡಿಫ್ರೆಂಟ್ ಸ್ವಭಾವ ಇರ್ತದೆ. ಕೆಲವರು ಸಿಟ್ಟು ಬರುವಾಗ ಏನೆಲ್ಲ ಹೇಳಿಬಿಡ್ತಾರೆ, ಅವರಿಗೆ ನೆನಪಿರುವುದಿಲ್ಲ ಮತ್ತು ನಾನು ಈ ಥರ ಎಲ್ಲ ಹೇಳಿದ್ದೇನೆ ಅಂತ. ಹಾಗೆ ಒಬ್ಬೊಬ್ಬರ ಸ್ವಭಾವ ಒಂದೊಂದು. ಕೆಲವರು ಮನಸ್ಸಿನಲ್ಲಿ ಇಡುವವರಿದ್ದಾರೆ, ಬೇಡ ಬಿಟ್ಟು ಬಿಡುವ ಅಂತ. ಹಾಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ನವ್ರು ಇರ್ತಾರಲ್ವ. ನನ್ನ ಪ್ರಕಾರ ನಾವೆಷ್ಟೇ ಸಿಟ್ಟು ಬಂದರೆ ಕೂಡ ಉಂಟಲ್ಲ, ಕೆಲವೊಂದನ್ನು ನಾವು ಕಂಟ್ರೋಲ್ ಇಡಲಿಕ್ಕೆ ನಾವು ಅಭ್ಯಾಸ ಮಾಡಬೇಕು. ಬಾಯಿಗೆ ಬಂದದನ್ನು ಬಾಯಿಂದ ಹೊರಗೆ ಬರಲಿಕ್ಕೆ ನಾವು ಬಿಡಬಾರ್ದು. ಯಾಕೆಂತ ಹೇಳಿದರೆ ಇವಾಗ ನನಗೆ ಒಂದು ಟೈಮಲ್ಲಿ ಒಬ್ಬರು ತುಂಬ ಕೆಳಮಟ್ಟದಲ್ಲಿ ಮಾತಾಡಿದವರಿದ್ದಾರೆ. ಅದು ಇವತ್ತು ಕೂಡ ನನ್ನ ಮನಸ್ಸಲ್ಲಿ ಹಾಗೇ ಇದೆ. ಅದು ಅಂಥ ಮಾತೆಲ್ಲ ಉಂಟಲ್ಲ, ಅದು ಮರಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಾತಾಡುವವರೇನೋ ಮಾತಾಡಿ ಅದು ಮರಿತಾರೆ, ಮಾತ್ರ ನಮಗೆ ಅದು ಮರಿಲಿಕ್ಕೆ ಆಗೋದಿಲ್ಲ. ಅದೊಂಥರ ಮನಸ್ಸಲ್ಲಿ ಕೊರಿತಾ ಇರ್ತದೆ, ಈ ಥರ ಹೇಳಿದ್ದಾರೆ ನಮಗೆ, ಈ ಥರ ಹೇಳಿದ್ದಾರೆ ಅಂತ. ಹಾಗೆ ನನ್ನ ಮನಸ್ಸಲ್ಲಿ ಇವಾಗ ಕೂಡ ಕೊರಿತಾ ಇರುವ ಕೆಲವೊಂದು ವಿಷಯ ಉಂಟು. ನನಗೆ ಮಾತಾಡಿದ್ದು ಅದು ಎಷ್ಟು ನನ್ನ ಮನಸ್ಸಿಗೆ ಆಗೋದು. ನಾನು ಎಷ್ಟು ಟೈಮ್ ಹೋದರೆ ಕೂಡ ನನಗೆ ಅದು ಮರಿಲಿಕ್ಕೆ ಅಂತೂ ಸಾಧ್ಯವೇ ಇಲ್ಲ. ಮಾತಾಡಿದ ಮಾತುಂಟಲ್ವ, ಹಾಗೆ ನಾವು ಮಾತಾಡುವಾಗ ಉಂಟಲ್ಲ, ಎಷ್ಟು ಸೆಟ್ಟು ಬರಲಿ ನಮ್ಮ ಮಾತುಂಟಲ್ಲ ಕಂಟ್ರೋಲಲ್ಲಿ ಇರಬೇಕು. ಕಂಟ್ರೋಲ್ ಬಿಟ್ಟರೆ ಉಂಟಲ್ಲ, ಅದು ನಮಗೆ ಅದರಿಂದ ಹಾಳಾಗೋದು, ಬೇರೆ ಯಾರಿಗೆ ಕೂಡ ಹಾಳಾಗೋದಿಲ್ಲ. ಸೈಲೆಂಟ್ ಆಗಿದ್ದವರು ಗೆದ್ದಿದ್ದಾರೆ ಅಂತ ಅರ್ಥ ನನ್ನ ಲೆಕ್ಕದಲ್ಲಿ. ಮಾತಾಡ್ಲಿಕ್ಕೆ ಉಂಟಲ್ಲ, ಮನುಷ್ಯ ಅಂತ ಅಂದ ಮೇಲೆ ಉಂಟಲ್ವ, ಎಲ್ಲರಿಗೆ ಕೂಡ ಒಂದು ಮನುಷ್ಯನಿಗೆ ಸಿಟ್ಟು ಬರ್ತದೆ, ಮಾತಾಡಲಿಕ್ಕೆ ಬರ್ತದೆ, ಎಲ್ಲ ಬರ್ತದೆ. ಈ ಜಾಸ್ತಿ ಲೌಡ್ ವಾಯ್ಸಲ್ಲಿ ಮಾತಾಡೋರು ಅಂದ್ಕೊಳ್ಳುವ ರೀತಿ ಹೇಗೆ ಅಂತ ಹೇಳಿದರೆ, ಎದುರು ಇರುವವನಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಅಂದ್ಕೊಂಡು ಮಾತಾಡ್ತಾರೆ. ಆದರೆ ಎದುರು ಇರುವವನಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಬರ್ತದೆ. ಅವನ ಒಂದು ಮಾನವೀಯತೆ ಉಂಟಲ್ಲ, ಅವನ ಒಂದು ಬೆಳೆದು ಬಂದ ಸಂಸ್ಕಾರ ಉಂಟಲ್ಲ, ಅದನ್ನು ಬಿಟ್ಟು ಕೊಡಲಿಕ್ಕೆ ಅವನು ತಯಾರಾಗೋದಿಲ್ಲ.
ಹಾಗೆ ಮಾತಾಡೋದಿರ್ಬೋದಲ್ವಾ. ಎಷ್ಟೋ ಸಂದರ್ಭದಲ್ಲಿ ನಾನು ಕೂಡ ನನಗೆ ಕೆಲವೊಂದು ಕಡೆ ಆ, ಏನು ಮಾತಾಡ್ಲಿಕ್ಕೆ ಎಷ್ಟೋ ಇದ್ರೂ ಕೂಡ ಬೇಡ, ನಮ್ಮ ಸಂಸ್ಕಾರ ಅಲ್ಲ ಅಂತ ನಮಗೆ ಅದು ಏನು ಬರ್ತದೆ ಅದು ನಮ್ಮ ಸಂಸ್ಕಾರ ಅಲ್ಲ ಆ ಥರ ಮಾತಾಡೋದು ಅಂತ. ಹಾಗೆ ಮಾತು ಮುತ್ತಿನಂತೆ ಇರಬೇಕು ಅಂತ ಒಂದು ನಾನು ಕಲ್ತದ್ದು ಇವಾಗ ಕೂಡ ನನಗೆ ನೆನಪಿದೆ. ಆ, ಅದು ನನ್ನ ಲೈಫಲ್ಲಿ ನಾನು ಫಾಲೋ ಮಾಡ್ತಾ ಇದ್ದೇನೆ. ನಾವು ಮನುಷ್ಯರಲ್ಲ, ನಾವು ಇವತ್ತು ಭೂಮಿಯಲ್ಲಿರ್ತೇವೆ, ನಾಳೆ ಹೋಗುವವರಲ್ವ. ಆ ಎಡೆಗೆ ಒಳ್ಳೇದು ನಮಗೆ 4 ಜನ ಒಳ್ಳೇದು ಹೇಳಿ ನಾವು ಸಾಯಬೇಕು. ನನ್ನ ಮನಸ್ಸಲ್ಲೆಲ್ಲ ಹಾಗೆ, 4 ಜನ ನಾನು ಸಾಯುವಾಗ ಒಳ್ಳೆ ಇದ್ರಪ್ಪ ಜೀವದಲ್ಲಿರುವಾಗ ಅಂತ ಹಾಗೆ ಹೇಳಬೇಕು ಅಂತ ನನ್ನ ಆಸೆ. ಯಾರು ನನ್ನನ್ನು ಕೆಟ್ಟದಾಗಿ ಹೇಳಬಾರ್ದು ಅಂತ ತುಂಬ ಆಸೆ ನನಗೆ. ಹಾಗೆ ಮತ್ತು ಲೈಫಲ್ಲಿ ಉಂಟಲ್ಲ, ಯಾವುದಕ್ಕೆ ಕೂಡ ನಾನು ಆಸೆ ಪಡೋದಿಲ್ಲ ನನ್ನ ಒಂದು ಲೈಫು ಈ ಥರ ಇರಬೇಕು, ಈ ಥರ ಲಕ್ಷರಿ ಲೈಫ್ ಲೀಡ್ ಮಾಡಬೇಕು, ಆ ಥರ ಆಗಬೇಕು, ಈ ಥರ ಆಗಬೇಕು ಅಂತ ಯಾವುದಿಲ್ಲ. ನನ್ನ ಲೈಫಲ್ಲಿ ಏನೆಲ್ಲ ಆಗ್ತದೆ ನೋಡಿ, ಅದು ದೈವ ಇಚ್ಛೆಯಿಂದ ಆಗ್ತಾ ಹೋಗ್ತದೆ. ದೇವ್ರು ಯಾವ ಥರ ಇಟ್ಟಿದ್ದಾರೆ ನೋಡಿ, ಅದು ನಾನು ಕೆಳಗಡೆ ಹೋಗಲಿ, ಮೇಲ್ಗಡೆ ಬರಲಿ, ಮಿಡ್ಲಲ್ಲಿ ಇರಲಿ, ಅದೆಲ್ಲ ದೈವ ಇಚ್ಛೆ. ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಯಾವುದಕ್ಕೆ ಕೂಡ ನಾನು ಆಸೆ ಪಡೋದಿಲ್ಲ. ಬೇರೆಯವರ ವಸ್ತಿಗಂತೂ ಯಾವತ್ತೂ ನಾನು ಆಸೆ ಪಡೋದಿಲ್ಲ. ನನ್ನದೇನಿದೆ ಅದರಲ್ಲಿ ನಾನು ಖುಷಿಯಾಗಿರ್ತೇನೆ. ಹಾಗಾಗಿ ನಿಮಗೆ ನನ್ನ ಮುಖದಲ್ಲಿ ಏನು ಫೇಸಲ್ಲಿ ನಗು ಮುಖ ನಿಮಗೆ ಕಾಣಿಸ್ಬೋದು ವಿಡಿಯೋ ಮಾಡುವಾಗ ಆಗಿರ್ಬೋದು. ಹಾಗೆ ಇವತ್ತೇನೋ ಖುಷಿ ಆಯಿತು ಅಂತ ವ್ಲಾಗ್ ಮಾಡಿದೆ. ಯಾರೋ ಒಬ್ಬರು ನನ್ನನ್ನು ಇಷ್ಟ ಅಂತ ಹೇಳಿದರು ಅಂತ ಆ ಒಂದು ಖುಷಿಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ನಿಜವಾಗ್ಲೂ ನನ್ನ ಗಂಡನ ಹತ್ರ ಹೇಳಿದ್ದು ನನಗೆ ಖುಷಿಯಾಗಿ ನಾನು ವ್ಲಾಗ್ ಮಾಡಿದೆ. ಹಾಗೆ ಅದು ಎಂಡಾದದ್ದು ಇಲ್ಲಿಗಿಂತ ಮಾತ್ರ ನನಗೆ ಗೊತ್ತಾಗಲಿಲ್ಲ. ಎಲ್ಲೋ ಮಾತಾಡಿ ಎಲ್ಲೋ ಎಂಡಾಯಿತು ಅಂತ ಅಂದ್ಕೊಂಡಿದ್ದೆ. ನೀನು ಎಡಿಟ್ ಮಾಡುವಾಗ ನನಗೆ ಗೊತ್ತಾಗೋದು ಈ ಥರ ಮಾತಾಡಿದ್ದೇನೆ ಅಂತ. ಹಾಗೆ ನಾನು ಕೂಡ ನಿಮ್ಮ ಹಾಗೆ ಒಂದು ಸಾಧಾರಣವಾದ ಒಂದು ಮನುಷ್ಯ. ನನಗೆ ಕೂಡ ಏನು ಕಷ್ಟ ಇರ್ತದೆ, ಸುಖ ಇರ್ತದೆ. ಒಮ್ಮೊಮ್ಮೆ ನಾನು ಸಹ ಟೆನ್ಷನಲ್ಲಿ ಕೂತ್ಕೊಳ್ತೇನೆ, ಒಮ್ಮೊಮ್ಮೆ ಖುಷಿಯಲ್ಲಿರ್ತೇನೆ. ಖುಷಿಯಲ್ಲಿರುವಾಗ ನೀವು ನನ್ನನ್ನು ವೀಡಿಯೋಸಲ್ಲಿ ನೋಡ್ಬೋದು. ಹಾಗೆ ಎಲ್ಲ ಫೀಲಿಂಗ್ಸ್ ಇರುವ ಒಂದು ಸಾಧಾರಣವಾದ ಒಂದು ಮಿಡಿಲ್ ಕ್ಲಾಸ್ ಹುಡುಗಿ ನಾನು. ಹುಡುಗಿಯಲ್ಲ, ಹೆಂಗಸಾಗಿದ್ದೇನೆ ನಾನು. ಹುಡುಗಿ ಹೋಗಿ ಹೆಂಗಸಾಗಿದ್ದೇನೆ. 2 ಮಕ್ಕಳ ತಾಯಿ ನಾನು. ಹಾಗಾಗಿ ನಿಮ್ಮ ಕಮೆಂಟ್ಸ್ ನಿಮಗೆ ಕಮೆಂಟಲ್ಲಿ ತಿಳಿಸ್ಬೋದು ಯಾವ ಥರ ವೀಡಿಯೋಸ್ ಇಷ್ಟ ಆಗ್ತದೆ, ಏನಿದ್ರು ನಿಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಹಾಗೆ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿದೊಂದು ಚಿಕ್ಕದಾದ ಒಂದು ಮಾತುಕತೆ ಇಷ್ಟೇ ಇವತ್ತಿದೊಂದು ವ್ಲಾಗಲ್ಲಿರೋದು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.